ವಾಣಿ ಅಂತಂದ್ರೆ ಸರಸ್ವತಿ ದೇವಿ, ಫಣೀಂದ್ರ ಶೇಷದೇವರು, ವೀಂದ್ರ, ಗರುಡ ಇವರೆಲ್ಲರಿಂದಲೂ ಕೂಡ ಸ್ತುತ್ಯರಾಗಿದ್ದಾರೆ. ಅದನ್ನು ವಿಶೇಷಣ ಕೊಡಬೇಕು. ಹೀಗೆ ಸಮೀರ ಅಂದ್ರೆ ಪ್ರೇರಕರಾಗಿರ್ತಕ್ಕಂಥ, ಸಚ್ಚಾಸ್ತ್ರದಲ್ಲಿ ಪ್ರೇರಕರಾಗಿರ್ತಕ್ಕಂಥ ವಾಣಿ, ಸಚ್ಚಾಸ್ತ್ರದಲ್ಲಿ ಪ್ರೇರಕರಾಗಿರ್ತಕ್ಕಂಥ ಶೇಷದೇವರು, ಗರುಡ ದೇವರು ವೇದಾಧ್ಯಯನದಲ್ಲಿ ಅವರು ಪ್ರೇರಕರು. ಯಾಕೆಂದ್ರೆ ವೇದಗಳಿಗೆ ಅಭಿಮಾನಿ ಗರುಡ ದೇವರು. ಹೀಗೆ ಸಚ್ಚಾಸ್ತ್ರ ಅಧ್ಯಯನ ಮಾಡುವಾಗ ಸಚ್ಚಾಸ್ತ್ರದಲ್ಲಿ ಮನಃಪ್ರೇರಕರಾಗಿರ್ತಕ್ಕಂಥ ವಾಣಿ, ಫಣೀಂದ್ರ, ವೀಂದ್ರ, ಮನಃಪ್ರೇರಕರಾಗಿರ್ತಕ್ಕಂಥ ಭವ, ರುದ್ರದೇವರು ಅವರು ಮನಃಪ್ರೇರಕರೇ. ಇಂದ್ರ ಅವರು ಮನಃಪ್ರೇರಕರೇ. ಇಂದ್ರನೂ ಕೂಡ ಮನಸ್ಸಿಗೆ ಅಭಿಮಾನಿಯಾಗಿದ್ದಾನೆ, ಇಂದ್ರನೂ ಮನಃಪ್ರೇರಕ. ಅದರಿಂದ ಬ್ರಹ್ಮ ಅಂತಂದ್ರೆ ವೇದ ಮತ್ತು ಸಮೀರ ಅಂತಂದ್ರೆ ಸಚ್ಚಾಸ್ತ್ರದಲ್ಲಿ ಪ್ರೇರಣೆ ಮಾಡತಕ್ಕಂಥ ವಾಣಿ, ಫಣೀಂದ್ರ, ವೀಂದ್ರ, ಭವ, ಇಂದ್ರ ಇಷ್ಟು ಜನ ಮನಃಪ್ರೇರಕರೇ ಆಗಿದ್ದಾರೆ. ಇಂಥವರಿಂದ ವಿನುತರಾಗಿದ್ದಾರೆ ಮುಖ್ಯ ಪ್ರಾಣದೇವರು. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಅಂತಂದ್ರೆ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಇದನ್ನ ಮುಖ್ಯ ಪ್ರಾಣದೇವರು ಪರಮಾತ್ಮನ ಆಜ್ಞಾ ಪ್ರಕಾರವಾಗಿ ಮಾಡ್ತಕ್ಕಂಥವ್ರು. ಭಗವಂತನ ಆಜ್ಞೆಯಿಂದ ಇವರು ಸೃಷ್ಟಿ ಸ್ಥಿತಿ ಲಯ ಇದನ್ನೆಲ್ಲ ಮಾಡ್ತಕ್ಕಂಥವರಾಗಿದ್ದಾರೆ. ಮೋಕ್ಷಪ್ರದರು ಹೌದು, ಮುಕ್ತಿಪ್ರದ ಪರಮಾತ್ಮನೇ. ಆದ್ರೆ ವಾಯುಶ್ಚ ತದನುಜ್ಞೆಯ ಅಂತ ಮೋಕ್ಷಪ್ರದರೂ ಆಗಿದ್ದಾರೆ ವಾಯುದೇವರು ಪರಮಾತ್ಮನ ಆಜ್ಞಾನುಸಾರವಾಗಿ. ಭಗವಂತನ ಆಜ್ಞೆಯಿಂದ ಇದೆಲ್ಲ ಬ್ರಹ್ಮಾಂಡದ ವ್ಯಾಪಾರಗಳನ್ನ ಮಾಡಿಸ್ತಕ್ಕಂಥ. ಅದಕ್ಕೆ ನರಸಿಂಹನೇ ಅಂತಂದ್ರೆ, ನರಸಿಂಹ ಅಂತಂದ್ರೆ ನರ ಅಂದ್ರೆ ಮನುಷ್ಯರು, ಸಿಂಹ ಅಂದ್ರೆ ಉತ್ತಮರು ಅಂತ ಅರ್ಥ. ಸಿಂಹ ಶಬ್ದಕ್ಕೆ ಜೀವೋತ್ತಮರಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರೇ ಅಂತ ಅರ್ಥ. ನರಸಿಂಹ ಅಂತಂದ್ರೆ ನಾರ ಅಂದ್ರೆ ನರಾಣಾಂ ಅಯಂ ನಾರಂ, ಜೀವ ಸಮೂಹ ಅವರಲ್ಲಿ ಉತ್ತಮರಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರೇ ಅಂತ ಅರ್ಥ, ಜೀವೋತ್ತಮರೇ ಅಂತ. ಪರಮಾತ್ಮನಿಗೆ ಆಗುವಾಗ ನರಸಿಂಹ ಅಂದ್ರೆ ಅರ್ಧ ನರಾಕಾರ ಅರ್ಧ ಸಿಂಹಾಕಾರ. ಇಲ್ಲಿ ನರಸಿಂಹನೇ ಅಂತಂದ್ರೆ ಜೀವ ಸಮುದಾಯದಲ್ಲಿ ಸಿಂಹದಂತೆ ಉತ್ತಮರಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರೇ ಕರುಣಿಪದೆ ನಮಗೆ ಮಂಗಳವ ಅಂತ ಹರಿಯನ್ನ ಸ್ತೋತ್ರ ಮಾಡುವ ಪದ್ಯದಲ್ಲಿ ಲಕ್ಷ್ಮೀದೇವಿ ಪ್ರಧಾನವಾಗಿ 3 ರೂಪಗಳು ಲಕ್ಷ್ಮೀದೇವಿಗೆ. ಶ್ರೀಭೂ ದುರ್ಗಾ ಅಂತ 3 ರೂಪ. ಸತ್ವಗುಣಕ್ಕೆ ಅಭಿಮಾನಿಯಾದ ರೂಪ ಶ್ರೀರೂಪ, ರಜೋಗುಣಕ್ಕೆ ಅಭಿಮಾನಿ ಭೂರೂಪ, ತಮೋಗುಣಾಭಿಮಾನಿ ದುರ್ಗಾರೂಪ. ಹೀಗೆ ಶ್ರೀಭೂ ದುರ್ಗಾ ಅಂತ 3 ರೂಪದ ಲಕ್ಷ್ಮೀದೇವಿಯನ್ನ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲ್ ಅನುದಿನವು ಅಂತ ಸ್ತೋತ್ರ ಮಾಡಿದ್ದಾರೆ. ಈ ಸತ್ವ, ರಜಸ್ಸು, ತಮಸ್ಸು ಪ್ರತಿಯೊಬ್ಬರ ದೇಹದಲ್ಲಿಯೂ ಇದು ಸೇರಿರ್ತದೆ. ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣ ಅಂತಂದ್ರೆ ಪರಮಾತ್ಮನ ಕಡೆ ನಾವೇನಾದ್ರೂ ಸ್ವಲ್ಪ ಪ್ರವೃತ್ತಿ ಮಾಡಿದ್ರೆ ಆವಾಗ ಸತ್ವಗುಣ ಉದ್ರೇಕ ಆಗಿದೆ ಅಂತ ಅರ್ಥ. ರಜೋಗುಣ ಅದು ಜಾಸ್ತಿ ಆದಾಗ, ರಜೋಗುಣ ಉದ್ರಿಕ್ತವಾದಾಗ ಅಹಂಕಾರಾದಿಗಳಲ್ಲಿ ಮನುಷ್ಯ ಅದರಲ್ಲಿ ತೊಡಗ್ತಾನೆ. ತಮೋಗುಣ ಉದ್ರಿಕ್ತ ಆಯಿತು ಅಂತಂದ್ರೆ ನಿದ್ರಾ, ಆಲಸ್ಯ ಎಲ್ಲ ತಪ್ಪು, ಪ್ರಮಾದಗಳು ಇದೆಲ್ಲ ತಮೋಗುಣದ ಪ್ರಭಾವ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ರಾವಣ, ಕುಂಭಕರ್ಣ, ವಿಭೀಷಣ ಅಂತ 3 ಜನ ಇದ್ದರು ನೋಡಿ. ವಿಭೀಷಣ ಅಂದ್ರೆ ಸತ್ವಗುಣ, ಸಹವಾಸ ಬೇಡ ಅಂತ ಪರಮಾತ್ಮನ ಕಡೆ ರಾಮದೇವರ ಕಡೆ ಬಂದಲ್ಲ. ಯಾರು ದೇವರ ಕಡೆ ಬರ್ತಾರೆ ಅವರು ಸಾತ್ವಿಕರು, ದೇವರಿಗೆ ಅಭಿಮುಖರಾಗಿರ್ತಕ್ಕಂಥವ್ರು. ದರ್ಪ ಎಲ್ಲ ನನಗ್ ಬೇಕು, ಎಲ್ಲ ನಂದು ಅಂತ ರಾವಣನ ಪ್ರವೃತ್ತಿ ಆಗಿತ್ತು, ಅದೆಲ್ಲ ರಜೋಗುಣದ ಪ್ರವೃತ್ತಿ. ಕುಂಭಕರ್ಣ ನಿದ್ರಾ, ಆಲಸ್ಯ, ಪ್ರಮಾದಾದಿ ಅಂತ ಕುಂಭಕರ್ಣ ಆ ರೀತಿ ತಮೋಗುಣದ ಪ್ರತೀಕ ಅಂತ ಹೇಳಿದ ಹಾಗೆ ಅಂಥ ಗುಣಗಳು ಪ್ರತಿಯೊಬ್ಬರ ದೇಹದಲ್ಲಿ ಇರ್ತದೆ. ಅದಕ್ಕೆ ನಿಯಾಮಕಳಾಗಿ ಅದರ ಅಭಿಮಾನಿಯಾಗಿ ಲಕ್ಷ್ಮೀದೇವಿ ಇರ್ತಾಳೆ. ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲ್ ಅನುದಿನವು. ಆ ಲಕ್ಷ್ಮೀದೇವಿಯ ವಿಶೇಷ ಅಂತಂದ್ರೆ ಪರಮಾತ್ಮನ ಕ್ರಿಯಾ ವಿಶೇಷಗಳನ್ನ ಬಗೆ ಬಗೆ ತಿಳಿತಾ ಇರ್ತಾಳಂತೆ. ಕ್ರಿಯಾ ವಿಶೇಷಗಳು ಅಂದ್ರೆ ಯಾವ್ಯಾವ ರೂಪದಿಂದ ಪರಮಾತ್ಮ ಏನ್ ಕ್ರಿಯೆ ಮಾಡ್ತಾನೆ, ಏನ್ ಕರ್ಮ ಮಾಡ್ತಾನೆ, ಎಷ್ಟು ರೂಪ ಇದೆ, ಯಾವ ರೂಪದಿಂದ ಏನು ಕೆಲಸ, ಅದೆಲ್ಲ ಬೇರೆಯವರಿಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ. ಅನಂತ ರೂಪಗಳನ್ನು ಧಾರಣೆ ಮಾಡಿದ್ದಾನೆ. ಯಾಕೆ ಅನಂತ ರೂಪಗಳು ಹೇಗಿದೆ, ಏನೇನ್ ಕೆಲಸ ಮಾಡ್ಲಿಕ್ಕೆ, ಅದು ಲಕ್ಷ್ಮೀದೇವಿಗೆ ಆ ಕ್ರಿಯಾ ವಿಶೇಷಗಳೆಲ್ಲ ಪರಮಾತ್ಮನದ್ದು ಗೊತ್ತಾಗ್ತದೆ. ಅದು ಹೇಗೆ ಈ ವೇದ ಭಾರತ ಅದರಲ್ಲಿದ್ದದ್ದನ್ನೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆ ಮೀರಿ ಅದನ್ನು ಅತಿಕ್ರಮಿಸಿ ಆಲೋಚನೆಯಿಂದ ಲಕ್ಷ್ಮೀದೇವಿ ಎಷ್ಟೋ ತಿಳ್ಕೊಳ್ತಾಳೆ. ಆದರೂ ಕೂಡ ಪೂರ್ತಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನ ಗುಣಗಳನ್ನ. ಆಲೋಚನೆಪಿ ಅಸರ್ವ ವಿಷಯಂ ಜ್ಞಾನಂ. ಪರಮಾತ್ಮನ ವಿಷಯದಲ್ಲಿ ಎಷ್ಟು ಆಲೋಚನೆ ಮಾಡಿದ್ರೂ ಸಂಪೂರ್ಣ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನೇನು ತಿಳ್ಕೊಂಡ್ರು ಅದು ಹೊಸ್ತೊಸ್ತಾಗೆ ಕಾಣುತ್ತಂತೆ. ಅಂಥ ಪರಮಾತ್ಮನ ರೂಪಗಳನ್ನ ನಿರಂತರ ನೂತನವಾಗಿ ನೋಡ್ತಾ ನೋಡ್ತಾ
ಹರ್ಷದಿಂದ ಸಂತೋಷದಿಂದ ಹೊಗಳಿ ಹಿಗ್ಗುತ್ತಾ ಇರ್ತಾಳೆ. ಬೇರೆ ಬೇರೆ ಪದಾರ್ಥಗಳು ಹೆಚ್ಚೆಚ್ಚು ನೋಡಿದಾಗೆ ಅದರಲ್ಲಿ ಅಭಿರುಚಿ ಕಡಿಮೆ ಆಗ್ತದೆ. ಪರಮಾತ್ಮನ ವಿಷಯದಲ್ಲಿ ಲಕ್ಷ್ಮೀ ದೇವಿಗೆ ಅಭಿರುಚಿ ಕಡಿಮೆ ಆಗೋದಿಲ್ಲ. ಯಾಕೆ ಕಡಿಮೆ ಆಗೋದಿಲ್ಲ ಅಂದ್ರೆ ನಿತ್ಯ ನೂತನವಾಗಿ ಕಾಣಿಸ್ತಾನಂತೆ ಪರಮಾತ್ಮ. ಬೇರೆಯವರು ಬೇರೆ ಬೇರೆ ಪತಿಯಂದ್ರು ಪತ್ನಿಯರಿಗೆ ನಿತ್ಯ ನೂತನವಾಗಿ ಕಾಣೋದಿಲ್ಲ. ಬರ್ತಾ 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 ಹಳಬರಾಗ್ತಾ ಹೋಗ್ತಾರೆ. ಆದರೆ ಲಕ್ಷ್ಮೀ ದೇವಿಗೆ ಮಾತ್ರ ಅಷ್ಟು ನಿರತಿಶಯವಾದಂತಹ ಭಕ್ತಿ ಪರಮಾತ್ಮನಲ್ಲಿ. ಯಾಕೆ ಅಂತಂದ್ರೆ ಬಗೆ ಬಗೆಯ ನೂತನವಾಗಿ ಕಾಣುತ್ತಾ. ಇವು ನಮ್ಮ ಯಜಮಾನರು ಎಷ್ಟು ಅರ್ಥ ಮಾಡಿಕೊಂಡ್ರು ಇನ್ನೂ ಇದ್ದಾರಲ್ಲ ಇವರೆಲ್ಲ ಅರ್ಥ ಮಾಡಿಕೊಳ್ಳೋದು ಅಂತ ಅಷ್ಟು ನಿತ್ಯವಾಗಿ ಹೊಸ ಹೊಸ ಭಗವಂತನ ವ್ಯಾಪಾರಗಳನ್ನ ನೋಡ್ತಾ ಇರ್ತಾರೆ ಲಕ್ಷ್ಮೀ ದೇವಿಯರು. ಮುಂದೊಂದು ಕಡೆ ಹೇಳ್ತಾರೆ ಜಗನ್ನಾಥ ದಾಸರೇ, ಆದ್ದರಿಂದ ಲಕ್ಷ್ಮೀ ದೇವಿಯರಿಗೆ ಇವತ್ತಿನವರೆಗೂ ಕೂಡ ಅನಾದ್ಯನಂತ ಕಾಲದಿಂದ ಅವರು ದಂಪತಿಗಳಾಗಿದ್ರು ಲಕ್ಷ್ಮೀ ದೇವಿಗೆ ಪರಮಾತ್ಮನ ಬಗ್ಗೆ ದಿನ ದಿನಕ್ಕೆ ಎಂತೆಂಥ ಭಾವನೆ ಬರ್ತದೆ ಅಂತಂದ್ರೆ, ಒಬ್ಬ ಭಿಕ್ಷುಕನ ಮನೆಗೆ ದೊಡ್ಡ ಚಕ್ರವರ್ತಿ ಔತಣಕ್ಕೆ ಬಂದು ಅನುಗ್ರಹ ಮಾಡಿದ್ರೆ ಹೇಗೋ ನನ್ನಂಥವಳಿಗೆ ಪರಮಾತ್ಮ ಪಾಣಿಗ್ರಹಣ ಮಾಡಿ ಇಷ್ಟು ಅನುಗ್ರಹ ಮಾಡಿದ್ದಾನಲ್ಲ ಅಂತ ಹೆಮ್ಮೆ ಪಡ್ತಾಳಂತ. ಪರಮಾತ್ಮ ಎಲ್ಲಿ ನಾನೆಲ್ಲಿ ಅಂತ. ಹೀಗೆ ಲಕ್ಷ್ಮೀ ದೇವಿಯರಿಗೆ ಪರಮಾತ್ಮನ ಗುಣ ಅಷ್ಟು ಕಾಣಿಸ್ತದಂತೆ. ಅಷ್ಟು ಗುಣಗಳನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಆದ್ರಿಂದ ಯಾವಾಗಲೂ ಹೊಗಳು ಹಿಗ್ಗುತ್ತಾ ಇರ್ತಾರೆ. ಅಂಥ ಲಕ್ಷ್ಮೀ ದೇವಿಯರು ನಮ್ಮನ್ನ ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಚತುರ್ಮುಖ ಬ್ರಹ್ಮದೇವರ ಸ್ತೋತ್ರ ಮಾಡ್ತಾರೆ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ಋಜುಗಣದರಸೆ ಸತ್ವ ಪ್ರಚುರ ವಾಣೀ ಮುಖ ಸರೋಜೇನ ಗರುಡಶೇಷ ಶಶಂಕ ದಳಶೇಖರರ ಜನಕ ಜಗದ್ಗುರುವೇ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ. ನಿರುಪಮಾನಂದಾತ್ಮ ಹಾಗೂ ಬಿಡಿಸಬಹುದು, ನಿರುಪಮಾನಂದಾತ್ಮ ಭವ ಹಾಗೂ ಬಿಡಿಸಬಹುದು. ನಿರುಪಮಾನಂದಾತ್ಮ ಅಂತಂದ್ರೆ ಪರಮಾತ್ಮ ಆನಂದಮಯನಾಗಿರ್ತಕ್ಕಂಥ ಪರಮಾತ್ಮ. ಭಗವಂತನ ಆನಂದಕ್ಕೆ ಉಪಮೇನೇ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ಅಂತ ಪರಮಾತ್ಮನ ಆನಂದದ ಬಗ್ಗೆ ಹೇಳುವಾಗಲೇನೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ನಮ್ಮ ಮಾತು ಅವನ ಆನಂದವನ್ನು ಬಣ್ಣಿಸಲಾರದು. ನಮ್ಮ ಮನಸ್ಸು ಎಷ್ಟು ಯೋಚನೆ ಮಾಡಿದರೂ ಕೂಡ ಆನಂದವನ್ನ ಮುಟ್ಲಾರದು. ಹಾಗೆ ಮನೋವಾಚಾ ಮಗೋಚರವಾಗಿರತಕ್ಕಂಥದ್ದು ಪರಮಾತ್ಮನ ಆನಂದ ಅಂತ ಹೇಳಿದ್ದಾರೆ. ಅಂಥ ನಿರುಪಮಾನಂದಾತ್ಮ ಪರಮಾತ್ಮ ಭಗವಂತ. ಆ ಪರಮಾತ್ಮನ ಮಗನಾಗಿ ಜನಿಸಿದವರು ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರಾದ್ರಿಂದ ನಿರುಪಮಾನಂದಾತ್ಮ ಭವ ಅಂತಂದ್ರು. ಭವ ಅಂದ್ರೆ ಹುಟ್ಟಿದವರು. ನಿರುಪಮಾನಂದಾತ್ಮ ಬ್ರಹ್ಮದೇವರ ಆನಂದವೂ ಕೂಡ ನಿರುಪಮಾನಂದ ಅಂದ್ರೆ ಅಷ್ಟು ಆನಂದ ಬೇರೆ ಯಾರಿಗೂ ಕೂಡ, ಕೆಳಗಿನವರಿಗೆ ಗರುಡ ಶೇಷಾದಿಗಳಿಂದ ಹಿಡಿದು ಯಾರಿಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಶತಾನಂದರು ಅಂತ ಬ್ರಹ್ಮದೇವರನ್ನ ಪರಿಗಣನೆ ಮಾಡಿದ್ದಾರೆ. ಆ ಅರ್ಥದಲ್ಲಿ ನಿರುಪಮಾನಂದಾತ್ಮರೂ ಹೌದು. ಭವ ಅಂತಂದ್ರೆ ವೈಷ್ಣವಾಗ್ರಣಿಗಳು ಅಂತ ಪ್ರಸಿದ್ಧರಾಗಿರ್ತಕ್ಕಂಥ ರುದ್ರದೇವರು ವಿಶೇಷವಾಗಿ ಭವ ಅಂತ ಅವರನ್ನ ಪರಿಗಣಿಸಿದ್ದಾರೆ. ಮತ್ತೆ ನಿರ್ಜರ ಸಭಾ ಸಂಸೇವ್ಯ, ರುದ್ರದೇವರನ್ನ ಬಿಟ್ಟು ಬೇರೆ ನಿರ್ಜರ ಸಭಾ ಅಂತಂದ್ರೆ ದೇವತೆಗಳ ಸಮೂಹದಿಂದ ಸಂಸೇವ್ಯರಾಗಿದ್ದಾರೆ ಚತುರ್ಮುಖ ಬ್ರಹ್ಮದೇವರು. ರುದ್ರದೇವರನ್ನು ವಿಶೇಷವಾಗಿ ಭವ ಅಂತ ಪರಿಗಣಿಸಲಿಕ್ಕೆ ಕಾರಣ, ಬೇರೆ ದೇವತೆಗಳ ಗುಂಪಿಗಿಂತ ರುದ್ರದೇವರನ್ನ ಸ್ವಲ್ಪ ವಿಶೇಷವಾಗಿ ಪರಿಗಣಿಸುವುದುಂಟು ಶಾಸ್ತ್ರದಲ್ಲಿ. ಯಾಕೆ ಅಂದ್ರೆ ಅವರನ್ನ ವೈಷ್ಣವಾಗ್ರಣಿ ಅಂತ ಕರೆದಿದ್ದಾರೆ. ವೈಷ್ಣವರಲ್ಲಿ ಅಗ್ರಗಣ್ಯರು ಅಂದ್ರೆ ವಿಷ್ಣು ಭಕ್ತರಲ್ಲಿ ಹರಿನಾಮ ಜಪ ಮಾಡೋದ್ರಲ್ಲಿ ಅಗ್ರಗಣ್ಯರು ರುದ್ರದೇವರು ಅಂತಿರೋದ್ರಿಂದ ಅವರಿಗೊಂದು ಸ್ಥಾನ ಕೊಟ್ಟು ನಿರುಪಮಾನಂದಾತ್ಮ ಶತಾನಂದರಾಗಿರ್ತಕ್ಕಂಥ ಬ್ರಹ್ಮದೇವರೇ. ಭವ ರುದ್ರದೇವರು ಮತ್ತು ನಿರ್ಜರ ಸಭಾ ಸಂಸೇವ್ಯ ಇತರ ದೇವಸಭೆಯಿಂದ ಸಂಸೇವರಾಗಿರ್ತಕ್ಕಂಥ ಬ್ರಹ್ಮದೇವರೇ. ಋಜುಗಣದರಸೆ, ಋಜುಗುಣದಲ್ಲಿ ಶ್ರೇಷ್ಠರು ಅಂತ ಕರೆದಿದ್ದಾರೆ. ನಿಜವಾಗಿಯೂ ಋಜುಗಳೆಲ್ಲ ಸಮಾನ, ಅದರಲ್ಲೇನು ತಾರತಮ್ಯ ಇಲ್ಲ. ಮೋಕ್ಷಕ್ಕೆ ಹೋದ ಮೇಲೆ ಆನಂದದಲ್ಲಿ ಏನೂ ತಾರತಮ್ಯ ಇಲ್ಲ. ಎಲ್ಲ ಋಜುಗಳು ಸಮಾನ ಅಂದ್ರೆ ಮುಕ್ತಿಯಲ್ಲಿ ಆನಂದದಲ್ಲಿ ಅವರಿಗೆ ಸಾಮ್ಯ ಇದೆ. ಆದರೆ ಪದವಿ ಪ್ರಯುಕ್ತವಾಗಿ ಸ್ವಲ್ಪ ತಾರತಮ್ಯನೂ ಉಂಟು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಸಾಧನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಮೋಕ್ಷಕ್ಕಿಂತ ಪೂರ್ವದಲ್ಲಿ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿಕರ್ತರಾದ್ದರಿಂದ ಅವರು ಋಜುಗಣದ ಅರಸೆ ಅಂತ ಹೇಳಬಹುದು. ಸುಮಧ್ವ ವಿಜಯದಲ್ಲಿಯೂ ಕೂಡ
ರುಜುಪುಂಗವಶ್ಯ ಪರಿಜಾನತ ಸ್ವಯಂ ಸಕಲಂ ತದಪ್ಯಲಮನಂತ ಜನ್ಮಸು ಸ್ವಕೃತೋರ್ವನುಗ್ರಹ ಬಲಾದ ಮುಷ್ಯತಾಂ ವಿಶಿಶೇಷ ಶೇಷ ಶಯನ ಪುನರ್ಧಿಯಂ. ಶ್ರೀಮದ್ ಆಚಾರ್ಯರನ್ನು ಹೇಳುವಾಗ ರುಜುಪುಂಗವಶ್ಯ ಅಂತ ಕರೆದಿದ್ದಾರೆ. ಮಧ್ವಾಚಾರ್ಯರು ರುಜುಗಳಲ್ಲಿ ಪುಂಗವರು ಅಂತಂದ್ರೆ ಪದವಿ ಪ್ರಯುಕ್ತವಾಗಿ ಮೋಕ್ಷಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ತಾರತಮ್ಯ ಇರ್ತದೆ. ಅದರಿಂದ ರುಜುಪುಂಗವರು ಅಂತ ಕರೆದಿದ್ದಾರೆ. ಇಲ್ಲಿ ರುಜುಗಣದ ಅರಸೆ. ರುಜುಗಳು ಅಂದ್ರೆ ಏನು ಅದರ ಬಗ್ಗೆ ಹೇಳಬೇಕು. ರುಜು ಅಂತ ಬಹಳಷ್ಟು ಶಬ್ದ ಪ್ರಯೋಗ ನೋಡ್ತಾ ಇದ್ದೀವಿ. ರುಜುಗಳು ಅಂದ್ರೆ ಯಾರನ್ನು ಕರಿಬೇಕು? ಒಂದು ಗಣ ಇದೆ, ಆ ಗಣದವರಿಗೆಲ್ಲ ರುಜುಗಣ ಅಂತ ಹೆಸರು. 200 ಜನ ಇರ್ತಾರೆ. 100 ಜನ ತಮ್ಮ ತಮ್ಮ ಬಿಂಬರೂಪದ ಸಾಕ್ಷಾತ್ಕಾರಕ್ಕೆ, ವಿಶೇಷ ಸಾಕ್ಷಾತ್ಕಾರಕ್ಕಾಗಿ ಸಾಧನೆ ಮಾಡ್ತಕ್ಕಂಥ 100 ಜನರದ್ದು ಒಂದು ಗಣ. ಬಿಂಬ ಸಾಕ್ಷಾತ್ಕಾರ ಮಾಡಿಕೊಂಡು ಪ್ರಾರಬ್ಧ ಭೋಗಕ್ಕಾಗಿ ಇರತಕ್ಕಂಥವರು 100 ಜನ. ಹೀಗೆ ಒಂದು ಸೃಷ್ಟಿಯಲ್ಲಿ 200 ಜನ ಬರ್ತಾರಂತೆ. 100 ಜನ ಪ್ರಾರಬ್ಧ ಅನುಭೋಗಿಸ್ತಕ್ಕಂಥವರು, ಬಿಂಬ ಸಾಕ್ಷಾತ್ಕಾರ ಪಡೆದವರು. ಇನ್ನು 100 ಜನ ಬಿಂಬ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಪಡ್ತಕ್ಕಂಥವ್ರು. ಇದು ಒಂದು ಗಣ ಅಂತಾಯ್ತು. ರುಜು ಶಬ್ದಕ್ಕರ್ಥ ಏನು ಅಂತಂದ್ರೆ ಅದೊಂದು ಯೋಗಕ್ಕೆ ವಿಶೇಷಣ. ರುಜು ಯೋಗ, ವಕ್ರ ಯೋಗ ಅಂತ 2 ವಿಧವಾದ ಯೋಗ. ಕೆಲವರನ್ನ ರುಜು ಯೋಗಿಗಳು ಅಂತ ಕರೀತಾರೆ. ಕೆಲವ್ರನ್ನ ಅಂದ್ರೆ ಬಹಳ ಕೆಲವೇ ಜನರನ್ನ ರುಜು ಯೋಗಿಗಳು ಅಂತ ಕರೀತಾರೆ. ಕೇವಲ 200 ಜನರನ್ನ. ಉಳಿದವರೆಲ್ಲ ವಕ್ರ ಯೋಗಿಗಳು ಅಂತ ಕರೆದಿದ್ದಾರೆ. ವಕ್ರ ಯೋಗಿಗಳು ಅಂದ್ರೆ ಅರ್ಥ ಏನು? ಯೋಗಸ್ಯ ವಕ್ರತಾ ನಾಮ ಕಾಮೇನ ಹರಿಪೂಜನಂ. ಯೋಗಸ್ಯ ವಕ್ರತಾ ನಾಮ ಕಾಮೇನ ಹರಿಪೂಜನಂ. ದೇವತಾರ್ಚನೆ ಮಾಡುವಾಗ, ಭಗವಂತನ ಆರಾಧನೆ ಮಾಡುವಾಗ ಏನಾದ್ರೂ ಒಂದು ಕ್ಷುದ್ರವಾದ ಕಾಮನೆಯನ್ನಿಟ್ಟುಕೊಂಡು ಯಾರು ದೇವರ ಪೂಜೆ ಮಾಡ್ತಾರೆ ಅವರೆಲ್ಲ ವಕ್ರ ಯೋಗಿಗಳು. ರುಜು ಯೋಗಿಗಳು ಅಂದ್ರೆ ಏನ್? ಹಾಗಾದ್ರೆ ನಿಷ್ಕಾಮ ಕರ್ಮ ಮಾಡತಕ್ಕಂಥವ್ರು ರುಜು ಯೋಗಿಗಳು. ಇಷ್ಟೇ ಅರ್ಥ. ರುಜು ಶಬ್ದಕ್ಕೆ ನಿಷ್ಕಾಮತೆ ಅಂತ ಅರ್ಥ ಇದೆ. ಎಲ್ಲ ಕೆಲಸವನ್ನು ಕೂಡ ಏನ್ ಕಾರ್ಯ ಮಾಡ್ಲಿ ನಿಷ್ಕಾಮನೆಯಿಂದ ಯಾರು ಮಾಡ್ತಾರೆ ಅವರು ರುಜು ಯೋಗಿಗಳು. ನಿಷ್ಕಾಮನೆಯಿಂದ ಮಾಡ್ತಕ್ಕಂಥವ್ರು ಅಂತಂದ್ರೆ ಯಾರಿಗೆ ಶುದ್ಧ ಬುದ್ಧಿ ಇರ್ತದೆ ಅವರು ನಿಷ್ಕಾಮನೆಯಿಂದ ಮಾಡ್ತಾರೆ. ಯಾರ ಬುದ್ಧಿಯಲ್ಲಿ ಕಾಮನೆ, ಆಸೆ ಅದು ಮನೆ ಮಾಡಿಕೊಂಡಿರ್ತದೆ ಅವರೆಲ್ಲ ವಕ್ರಯೋಗಿಗಳು. ಏನಾದ್ರೂ ಒಂದು ಆಸೆ ಬಂದು ಬಿಡ್ತದೆ, ಶುದ್ಧ ಬುದ್ಧಿಯಿಂದ ಶ್ರೀಹರಿ ಪ್ರೀತನಾಗಬೇಕು, ಇಷ್ಟೇ ಉದಾತ್ತವಾದ ಧ್ಯೇಯ ಇಟ್ಟುಕೊಂಡು ನಿಷ್ಕಾಮ ಕರ್ಮ ಮಾಡತಕ್ಕಂಥವರು ರುಜುಯೋಗಿಗಳು. ಆ ರೀತಿ ಮಾಡೋದು ಅಂತಂದ್ರೆ ಅದು ಆ ರುಜುಗಣದವರಿಗೆ ಸೇರಿದಂಥವ್ರು ಮಾತ್ರ ಅಂಥ ಕಾರ್ಯ ಮಾಡ್ತಾ ಇದ್ದಾರೆ. ಅಂಥ ನಿಷ್ಕಾಮ ಕರ್ಮ ಮಾಡತಕ್ಕ ಗಣಗಳಲ್ಲಿ, ಆ ರುಜುಗಣದಲ್ಲಿ ಶ್ರೇಷ್ಠರಾದಂಥವರು ಚತುರ್ಮುಖ ಬ್ರಹ್ಮದೇವರು. ಸತ್ವ ಪ್ರಚುರ ಅಂದ್ರು. ಸತ್ವ ಪ್ರಚುರ ಅಂತಂದ್ರೆ ಸತ್ವಗುಣ ಸಂಬಂಧ ಅವರಿಗೂ ಇದೆ. ಯಾರ್ಯಾರು ಸಂಸಾರದಲ್ಲಿರ್ತಾರೆ ಮೋಕ್ಷಕ್ಕೆ ಹೋಗೋ ತನಕ ಯಾರು ಗುಣಾತೀತರಾಗೋದಿಲ್ಲ. ಸತ್ವ, ರಜಸ್ಸು, ತಮಸ್ಸು 3 ಗುಣವೂ ಕೂಡ ಸೇರ್ಕೊಂಡೇ ಇರ್ತದೆ. ಶುದ್ಧ ಸತ್ವ ಅಂತ ಅನ್ನೋದು ಸೃಷ್ಟಿಯಲ್ಲಿ ಬರೋದೇ ಇಲ್ಲ. ಸೃಷ್ಟಿಗೆ ಸತ್ವಗುಣ ಸೃಷ್ಟಿ ಮಾಡಿದ ಪರಮಾತ್ಮ ಗುಣತ್ರಯ ಸೃಷ್ಟಿ ಅಂತ ಮಾಡ್ತಾನೆ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಸೃಷ್ಟಿ ಮಾಡ್ತಾನೆ. ಸಸರ್ಜ ಭಗವಾನಾದೌ ತ್ರೀನ್ ಗುಣಾನ್ ಪ್ರಕೃತೆ ಪರಃ. 3 ಗುಣಗಳನ್ನು ಸೃಷ್ಟಿ ಮಾಡಿದ. ಸತ್ವಗುಣ, ರಜೋಗುಣ, ತಮೋಗುಣ ಸೃಷ್ಟಿ ಮಾಡಿದ ಅಂತಂದ್ರೆ ಪರಮಾತ್ಮ ಸಂಸಾರಾವಸ್ಥೆಯಲ್ಲಿ ಸೃಷ್ಟಿ ಮಾಡಿದ ಸತ್ವಗುಣದಲ್ಲಿಯೂ ರಜಸ್ಸು ತಮಸ್ಸು ಸೇರಿರ್ತದೆ. ಆ ಮಿಶ್ರಿತವಾಗಿರ್ತಕ್ಕಂಥದ್ದೇ ಇರ್ತದೆ. ಶುದ್ಧ ಸತ್ವಗುಣ ಅಂತ ಅನ್ನೋದು ಮೋಕ್ಷದಲ್ಲಿ ಮಾತ್ರ ಉಪಯೋಗ ಬರ್ತದಂತೆ. ಮೋಕ್ಷದಲ್ಲಿ ಮುಕ್ತರಾದ ಜೀವರು ಕೂಡ ಕೆಲವು ದೇಹವನ್ನ ಪಡಿತಾರಂತೆ. ಸ್ವರೂಪ ದೇಹದಲ್ಲಿ ಮಾತ್ರ ಇರ್ತಾರೆ ಅಂತೇನಿಲ್ಲ. ಸ್ವರೂಪ ದೇಹವನ್ನು ಪಡೆದು ಕೆಲವು ಆನಂದ ಭೋಗಕ್ಕಾಗಿ ಶುದ್ಧ ಸತ್ವಾತ್ಮಕ ದೇಹ ಅಂತ ಒಂದು ಪಡ್ಕೋತಾರಂತೆ. ಶುದ್ಧ ಸತ್ವ ದೇಹ ಪಡಿತಾರೆ ಅಂತ ಶಾಸ್ತ್ರದಲ್ಲಿ ಬರ್ತದೆ. ಅದು ಶುದ್ಧ ಸತ್ವಗುಣ ಅಂತ ಮೋಕ್ಷದಲ್ಲಿ ಮಾತ್ರ ಇರೋದು. ಇಲ್ಲಿರುವ ಗುಣಗಳೆಲ್ಲ ಮಿಶ್ರಣ. ಆದ್ರೆ ಬೇರೆ ಬೇರೆ ಇವ್ರನ್ನ ತಗೊಂಡಾಗ ರಜೋಗುಣ ತಮೋ ಗುಣದ ಅಂಶ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿದ್ರೆ ಚತುರ್ಮುಖ ಬ್ರಹ್ಮದೇವರಲ್ಲಿ ಸತ್ವಗುಣ ಪ್ರಚುರ. ರಜಸ್ಸು ಮತ್ತು ತಮಸ್ಸು ಲೆಕ್ಕಕ್ಕಿಲ್ದಂಗೆ ಸುಮ್ಮನೆ ಸೇರ್ಕೊಂಡಿರ್ತದೆ. ಹಾಲು ಅಂತಂದ ಮೇಲೆ ನೀರು ಹಾಕೇ ಇರ್ತಾರಂತೆ. ಅದು ಸ್ವಲ್ಪ ಕೆಲವು ಲೆಕ್ಕಕ್ಕಿಲ್ದಂಗೆ ಸೇರಿರ್ತದೆ. ಹಾಲಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ಅದನ್ನ ಹಾಲು ಅಂತ ಕರೆದು ಬಿಡ್ತೀವಿ. ನೀರೇ ಕೆಲವರು ಜಾಸ್ತಿ ಹಾಕಿಬಿಟ್ರೆ ಅದಕ್ಕೆ ನೀರು ಅಂತಲೇ ಕರೀತಾರೆ. ಸುಮ್ಮನೆ ಹಾಲು ಒಂದು ಹನಿ, ಒಂದು ಬಿಂದು ಹಾಲು ಬಿದ್ದಿದೆ, ಉಳಿದದ್ದೆಲ್ಲ ನೀರು.
ಯಾವುದು ಜಾಸ್ತಿ ಇರ್ತದೆ ಅದರಿಂದ ಹೆಸರು ವ್ಯವಹಾರ ಮಾಡೋದುಂಟು. ಹಾಗೆ ಚತುರ್ಮುಖ ಬ್ರಹ್ಮದೇವರ ದೇಹ, ಅವರ ಮನಸ್ಸು, ಅದರಲ್ಲಿ ಸತ್ವ ರಜಸ್ತಮೋ ಗುಣಗಳು ಸೇರಿದ್ರೂ ಕೂಡ ರಜೋಗುಣ ಮತ್ತು ತಮೋಗುಣ ಏನು ಕಾರ್ಯಕಾರಿ ಆಗೋದಿಲ್ಲ. ಈ ಶಾಸ್ತ್ರದಲ್ಲಿ ಹೇಳ್ತಾರೆ, ಈಗ ಹಾಲಿಗೆ ನೀರು ಹಾಕಿ ಕೊಟ್ಟು ಬಿಡ್ತಾರೆ, ಅದು ಮಡಿಗೆ ಬರ್ತದೋ ಮೈಲಿಗೆನೋ ಅಂತ ಕೆಲವರು ಕೇಳ್ತಾರೆ. ನೀರು ಹಾಕಿದ್ರಿಂದ ಮಡಿನೋ ಮೈಲಿಗೆನೋ? ಹಾಲಿಗೆ ನೀರು ಹಾಕಿ ಬಿಟ್ರೆ ಅದು ಮಡಿಗೆ ಬರ್ತದಂತೆ. ಯಾಕೆ ಅಂತಂದ್ರೆ ಸುಮ್ಮನೆ ಅಲ್ಪ ಪ್ರಮಾಣದಲ್ಲಿ ಹಾಕಿ ಬಿಟ್ಟಿರ್ತಾರೆ, ಹಾಲಿನ ಪ್ರಮಾಣನೇ ಜಾಸ್ತಿ ಇರ್ತದಾದ್ರಿಂದ ಅದು ಲೆಕ್ಕಕ್ಕೆ ಬರೋದಿಲ್ಲ. ಹಾಗೆ ಮೈಲಿಗೆ ಆಗುವಷ್ಟು ಹಾಕಿದ್ರೆ ಮಾತ್ರ ಉಪಯೋಗ ಇಲ್ಲ, ಸ್ವಲ್ಪ ಸ್ವಲ್ಪ 2 ಹನಿ ಬಿದ್ದಿದ್ರೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ಹಾಗೆ ಚತುರ್ಮುಖ ಬ್ರಹ್ಮದೇವರ ದೇಹದಲ್ಲಿ ರಜೋಗುಣ ತಮೋಗುಣ ಸೇರಿದ್ರೆ ಅದೇನು ಕಾರ್ಯಕಾರಿ ಅಲ್ಲ. ಅದು ಇಷ್ಟು ಶಾಸ್ತ್ರದಲ್ಲಿ ತೀರ್ಮಾನ ಮಾಡಿದ್ದಾರೆ. ಅದನ್ನ ಜಗನ್ನಾಥದಾಸರು ಇಟ್ಟುಕೊಂಡು ಒಂದು ಪದದಲ್ಲಿ ಹೇಳ್ತಾರೆ, ಸತ್ವ ಪ್ರಚುರ ಅಂದ್ರು. ಸತ್ವಾತ್ಮಕ ಅನ್ಲಿಲ್ಲ, ಸತ್ವಾತ್ಮಕ ದೇಹ ಅಂತ ಅನ್ಲಿಲ್ಲ, ಸತ್ವ ಪ್ರಚುರ, ಪ್ರಾಚುರ್ಯವಾಗಿ 99% ಅಂತ ಹೇಳಿದ ಹಾಗೆ ಸತ್ವಗುಣ ಕೆಲಸಕ್ಕೆ ಬರದೇ ಇದ್ದ ಹಾಗೆ, ಲೆಕ್ಕಕ್ಕಿಲ್ದ ಹಾಗೆ ಉಳಿದ 2 ಗುಣಗಳು ಸುಮ್ಮನೆ ಸಂಸಾರಾವಸ್ಥೆಯಲ್ಲಿರೋದ್ರಿಂದ ಸೇರಿಕೊಂಡಿತ್ತು. ಅದಕ್ಕೆ ಅವರ ದೇಹ, ಅವರ ಲಿಂಗ ದೇಹ ಅದನ್ನೆಲ್ಲ ದಗ್ಧಪಟಾಯಮಾನ ಅಂತ ಕರೀತಾರೆ. ದಗ್ಧಪಟಾಯಮಾನ ಅಂದ್ರೆ ಬಟ್ಟೆ ಸುಟ್ಟರೂ ಕೂಡ ಸ್ವಲ್ಪ ಹೊತ್ತು ಗಾಳಿ ಬಂದು ಆ ಬೂದಿ ಹಾರೋ ತನಕ ಬಟ್ಟೆ ಆಕಾರದಲ್ಲೇ ಬೂದಿ ಇರ್ತದಂತೆ. ಅದು ಬಟ್ಟೆ ಆಕಾರದಲ್ಲೇ ಇರ್ತದೆ, ಅದ್ರ ಹೊದ್ಕೊಳ್ಳಿಕ್ ಬರೋದಿಲ್ಲ. ಯಾಕೆಂದ್ರೆ ಸುಟ್ಟು ಅದೇ ಆಕಾರದಲ್ಲಿ ನಿಂತಿರೋ ಬೂದಿ ದಗ್ಧಪಟ ಅಂತ. ದಗ್ಧಪಟ ಯಾವ ರೀತಿ ಯಾವ ಕೆಲಸಕ್ಕೂ ಬರೋದಿಲ್ವೋ, ಚತುರ್ಮುಖ ಬ್ರಹ್ಮದೇವರ ಲಿಂಗ ದೇಹ ಅದು ಸಂಸಾರದಲ್ಲಿ ಅವರಿದ್ರೂ ಕೂಡ ಸಂಸಾರದ ಬಂಧನದ ಕಾರ್ಯ ಅದೇನು ಮಾಡೋದಿಲ್ಲ. ಏನು ಸಂಸಾರದ ಬಂಧನದ ಕಾರ್ಯ ಅಂದ್ರೆ, ಸಂಸಾರದಲ್ಲಿ ಆ ಲಿಂಗ ದೇಹ ಇವೆಲ್ಲ ಇರೋದರ ಕಾರ್ಯ ರಜೋಗುಣ ತಮೋಗುಣ ಮಿಶ್ರಣವಾಗಿ ಅದರ ಕಾರ್ಯ ಏನಾಗ್ತದೆ ಮನುಷ್ಯನಿಗೆ ಪ್ರಧಾನವಾಗಿ. ಈಗ ಸಂಸಾರದಲ್ಲಿ ಬಿದ್ದಿದ್ದೀವಿ ನಾವೆಲ್ಲ, ಯಾರೂ ಮೋಕ್ಷಕ್ಕೆ ಹೋಗಿಲ್ಲ. ಏನ್ ಕಾರ್ಯ ಸಂಸಾರದಲ್ಲಿ ಪ್ರಧಾನವಾಗಿ ನಡೆಯುವ ಕಾರ್ಯ ಏನು? ಲಿಂಗದೇಹ ಇದೆ, ಸತ್ವಗುಣ ಇದೆ, ರಜೋಗುಣ ತಮೋಗುಣಗಳೆಲ್ಲ ಇದೆ, ಮಿಶ್ರಿತವಾದ ಸತ್ವಗುಣನೂ ಇದೆ. ಏನ ರಜೋಗುಣ ತಮೋಗುಣದ ಕಾರ್ಯ? ಎಷ್ಟೋ ಜನ ಅಂತಾರೆ, ನಾವು ದುಃಖ ಅನುಭವಿಸ್ತಿದ್ದೇವಲ್ಲ ಇದೇ ಸಂಸಾರದ ಕಾರ್ಯ ಅಂತ. ಇದು ದುಃಖ ಅನ್ನೋದು ಫಲ. ಪ್ರಧಾನವಾಗಿ ದುಃಖಕ್ಕೆ ಮೂಲ ಏನು ಅಂತಂದ್ರೆ, ಪರಮಾತ್ಮನ ಸಂಕಲ್ಪಕ್ಕೆ ವಿರುದ್ಧವಾದ ಸಂಕಲ್ಪ ಬರೋದೇ ಮನುಷ್ಯಂದು ಸಂಸಾರದ ಪ್ರಧಾನ ಕಾರ್ಯ. ಸಂಸಾರಿಗಳಾಗಿದ್ದಾರೆ, ಅದರ ಪ್ರಧಾನ ಪರಿಣಾಮ ಏನಾಯ್ತು ಅಂತಂದ್ರೆ, ಅವನ ಸಂಕಲ್ಪ ಬೇರೆ ಇರ್ತದೆ, ನಾವು ಮಾಡೋ ಸಂಕಲ್ಪ ಬೇರೆ. ಇದೇ ಸಂಸಾರದಲ್ಲಿ ಸಂಸಾರಿಗಳ ಲಕ್ಷಣನೇ ಇದೆ. ಪರಮಾತ್ಮನ ಸಂಕಲ್ಪಕ್ಕೆ ವಿರುದ್ಧವಾದ ಸಂಕಲ್ಪವನ್ನ ಹೊಂದಿರ್ತಾರೆ. ಚತುರ್ಮುಖ ಬ್ರಹ್ಮದೇವರು ಸಂಸಾರಾವಸ್ಥೆಯಲ್ಲಿ ಇದ್ರೂ, ಲಿಂಗದೇಹ ಬದ್ಧರಾಗಿದ್ರೂ ಕೂಡ ಅವರ ಸಂಕಲ್ಪ ಮಾತ್ರ ಪರಮಾತ್ಮನ ಸಂಕಲ್ಪ ಇದ್ದಾಗೆ ಇರ್ತದಂತೆ. ಎಂಥ ವೈಶಿಷ್ಟ್ಯ ನೋಡಿ. ಇದಾರಷ್ಟೇನೆ ಸಂಸಾರದಲ್ಲಿ ಲಿಂಗದೇಹ ಇದೆ. ಏನ್ ಎಫೆಕ್ಟ್ ಆಯ್ತು ಅದರಿಂದ, ಏನು ಪರಿಣಾಮ ಆಯ್ತು ಆ ಲಿಂಗದೇಹ ಇದ್ದದ್ರಿಂದ? ರಜೋಗುಣ ತಮೋಗುಣದ ಮಿಶ್ರಣ ಇದೆ ಅವರ ಸತ್ವಗುಣದಲ್ಲಿ, ಏನ್ ಪರಿಣಾಮ ಆಯ್ತು ಅದರಿಂದ? ಏನು ಪರಿಣಾಮ ಆಗಿಲ್ಲ. ಯಾಕೆ ಅಂದ್ರೆ ಏನ್ ಅವರು ಕಾರ್ಯ ಮಾಡಿದ್ರು ಕೂಡ ಹರಿಸಂಕಲ್ಪ ಏನಿದೆ ಒಂದು ಸಲ ಮನಸ್ಸು ಆ ಕಡೆ ಹಾಕಿ ಪರಮಾತ್ಮನ ಸಂಕಲ್ಪ ತಿಳ್ಕೊಂಡು ಕಾರ್ಯ ಮಾಡ್ತಾ ಹೋಗ್ತಾರೆ. ವಾಯುದೇವರು ಹಾಗೆ ಮಾಡ್ತಾರೆ, ಭೀಮಸೇನ ದೇವರು ಹಾಗೆ ಮಾಡ್ತಾರೆ. ಏನ್ ಒಂದು ಹೆಜ್ಜೆ ಇಡಬೇಕಾದ್ರೆ ಮನಸ್ಸು ಪರಮಾತ್ಮನ ಕಡೆ ಹೋಗ್ತದೆ, ಹರಿಸಂಕಲ್ಪ ಏನಿದೆ ಅಂತ ನೋಡ್ತಾರೆ. ಇನ್ನೊಬ್ರನ್ನ ಕೇಳಿ ಮಾಡ್ತಿರ್ತಾರಲ್ಲ, ಇವ್ರು ಕೇಳಿ ಮಾಡೋದಿಲ್ಲ, ಪರಮಾತ್ಮನ ಸಂಕಲ್ಪ ತಿಳ್ಕೊಂಡು ಮಾಡ್ತಾ ಇರ್ತಾರೆ. ಇದು ವಾಯುದೇವರ ವೈಶಿಷ್ಟ್ಯ, ಭೀಮಸೇನ ದೇವರ ವೈಶಿಷ್ಟ್ಯ. ವಾದಿರಾಜ ಸ್ವಾಮಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ. ಅಲ್ರಿ, ದ್ರೌಪದಿ ದೇವಿಗೆ ವಸ್ತ್ರ ಎಳಿತಾ ಇದ್ದಾನೆ ದುಶ್ಯಾಸನ, ತಲೆ ಕೂದಲು ಹಿಡ್ಕೊಂಡು ಎಳ್ಕೊಂಡು ಬಂದ. ರಜಸ್ವಲೆ ಆಗಿದ್ಲಂತೆ, ಏಕವಸ್ತ್ರಳಾಗಿದ್ಲು. ಅಂಥ ದ್ರೌಪದಿ ದೇವಿನ ಎಳ್ಕೊಂಡು ಬಂದ ದುಶ್ಯಾಸನ. ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ವಸ್ತ್ರ ಎಳಿತಾ ಇದ್ದಾನೆ. ಯಾವ್ಯಾವ ಪ್ರಾಕೃತ ಮನುಷ್ಯನೂ ಈ ಕೆಲಸ ಪ್ರತಿಭಟನೆ ಮಾಡದೆ ಸುಮ್ಮನೆ ಇರೋದಿಲ್ಲ. ಉಸಿರಾಡುವವನು ಅಂತಂದ್ರೆ ಇಂಥ ಕೆಲಸ ಮಾಡುವಾಗ ಪ್ರತಿಭಟನೆ ಮಾಡ್ತಾನೆ. ಏನೊಬ್ಬ ಹೆಣ್ಣು ಮಗಳಿಗೆ ಹೀಗೆ ಮಾಡ್ತಿದ್ದೆಯಲ್ಲ ಅಂತ ಹೋಗಿ 2 ಏಟು ಬಾರಿಸಿ ಆದ್ರೂ ಬಾರಿಸ್ತಾನೆ. ಅಂಥದ್ದು ಸ್ವಭಾರ್ಯಾಯೇ ದೃಶ್ಯತೋಪಿ, ಇನ್ಯಾರೂ ಅಲ್ಲ, ತನ್ನ ಹೆಂಡತಿ. ಅಂಥ ದ್ರೌಪದಿ ದೇವಿಗೆ ದುಶ್ಯಾಸನ ಈ ಕೆಲಸ ಮಾಡುವಾಗ ಗಂಡ ಅಂತ ಅನಿಸ್ಕೊಂಡು ಬಾಹುಬಲ ಇದ್ದಂಥ ಭೀಮ ಸುಮ್ಮನೆ ಕೂತ್ಕೊಳ್ಳೋದು ನ್ಯಾಯವೇ? ಏನರ್ಥ ಇದು? ಭೀಮಸೇನ ದೇವರು ಸುಮ್ಮನೆ ಕೂತಿದ್ರು ಅಂತಂದ್ರೆ, ಎಂಥ ಹೇಡಿ ಆಗಿದ್ರು ಕೂಡ ಒಂದ್ಸಲ ಕೂಗಾದ್ರೂ ಕೂಗಾಡ್ತಾನೆ. ಏನಿದು ಮಾಡ್ತಾ ಇದ್ದಿ, ಅನ್ಯಾಯ ಅಂತಾದ್ರೂ ಅಂತಾನೆ. ಇಲ್ಲದೆ ಇದ್ರೆ ಹೋಗಿ ಎಳ್ಕೊಂಡು ಬರೋ ಪ್ರಯತ್ನನಾದ್ರೂ ಮಾಡ್ತಾನೆ, ತನ್ನ ಹೆಂಡತಿಯನ್ನು ಬಿಡಿಸ್ಕೊಳ್ಳೋ ಪ್ರಯತ್ನನಾದ್ರೂ ಮಾಡ್ತಾನೆ. ದೊಡ್ಡ ಸಭೆಯಲ್ಲಿ ದ್ರೌಪದಿ ದೇವಿಗೆ ಇಂಥ ಕೆಲಸ ನಡೆಯುವಾಗ ಭೀಮಸೇನ ದೇವರು ಸುಮ್ಮನೆ ಕೂತ್ಕೊಂಡಿದ್ರು ಅಂತಂದ್ರೆ ಏನ್ ಅರ್ಥ ಇದು?
ಯಾರಿಗಾದ್ರೂ ಭೀಮನ ಬಗ್ಗೆನೆ ಜುಗುಪ್ಸೆ ಬಂದ್ಬಿಡ್ಬೇಕು. ಏನು ಇಷ್ಟು ಕೂಡ ತನ್ನ ಹೆಂಡತಿ ಮೇಲೆ ಇದಿಲ್ಲ, ಸಾಧಾರಣ ಒಬ್ಬ ಮನುಷ್ಯನಿಗಿರ್ತದೆ. ಯಾಕೆ ಸುಮ್ಮನೆ ಕೂತರು ಭೀಮಸೇನ್ ದೇವರು ಅಂತಂದ್ರೆ, ಅದೇ ಭೀಮಸೇನ್ ದೇವರ ವಾಯುದೇವರ ಅಂಶ ಆದ್ರಿಂದ, ವಾಯುದೇವರ ಅವತಾರ ಆದ್ರಿಂದ ಆ ಲಿಂಗ ದೇಹ ಏನೂ ಕೆಲಸ ಮಾಡೋದಿಲ್ಲ, ಸುಮ್ಮನೆ ಇದೆ, ನಾಮಕಾವಸ್ಥೆಗಿದೆ ಅಂತಂದ್ರೆ ಇದು. ಯಾಕೆ ಭೀಮಸೇನ್ ದೇವರು ಸುಮ್ಮನೆ ಕೂತರು ಅಂತಂದ್ರೆ, ದ್ರೌಪದಿ ದೇವಿ ಮೇಲೆ ಬೇಕಾದಷ್ಟು ಪ್ರೀತಿ ಇತ್ತು. ಆದ್ರೆ ದ್ರೌಪದಿ ದೇವಿ ಮೇಲೆ ಎಷ್ಟು ಪ್ರೀತಿನೋ ಪರಮಾತ್ಮನ ಮೇಲೆ ಅದಕ್ಕಿಂತ ಹೆಚ್ಚಿನ ಭಕ್ತಿ. ಪರಮಾತ್ಮನ ಮೇಲೆ ಭಕ್ತಿ ಇನ್ನೂ ಜಾಸ್ತಿ ಇತ್ತು. ಭಗವಂತನ ಸಂಕಲ್ಪ ತಿಳ್ಕೊಂಡು ಮಾಡುವವರು. ದ್ರೌಪದಿ ದೇವಿಗೆ ಇಂಥ ಪ್ರಸಂಗ ಬಂದಾಗ ಭೀಮ ನೋಡಿದ ಭಗವಂತನ ಸಂಕಲ್ಪ ಏನಿದೆ, ಪರಮಾತ್ಮನ ಮನಸ್ಸಿನಲ್ಲಿ ಏನಿದೆ ಅಂತ ಯೋಚನೆ ಮಾಡಿದ. ತಕ್ಷಣ ಅರ್ಥ ಆಗ್ತದೆ ಭೀಮಸೇನ ದೇವರಿಗೆ ಪರಮಾತ್ಮನ ಮನಸ್ಸಿನಲ್ಲಿ ಏನಿತ್ತು ಅಂದ್ರೆ, ಭೀಮ ಈಗ ಸುಮ್ಮನೆ ಕೂಡಬೇಕು, ಇದಕ್ಕೆಲ್ಲ ಪ್ರತೀಕಾರ ಮುಂದೆ ಕುರುಕ್ಷೇತ್ರದಲ್ಲಿ ಮಾಡಬೇಕು ಅಂತ ಹರಿಸಂಕಲ್ಪ ಇತ್ತು. ಅದನ್ನು ತಿಳ್ಕೊಂಡ ಸುಮ್ಮನೆ ಕೂತ್ಬಿಟ್ಟು. ಬೇರೆಯವರ ತಿಳ್ಕೊಂಡ್ರು ಭೀಮ ಹೇಳಿ ಅಂತ ತಿಳ್ಕೊಂಡ್ರು ಅಷ್ಟೇ. ಅಲ್ಲ, ಬೇಕಾದಷ್ಟು ಶಕ್ತಿ ಇತ್ತು, ಪ್ರೀತಿ ಇತ್ತು, ಎಲ್ಲ ಇತ್ತು. ಯಾಕೆ ಸುಮ್ಮನೆ ಕೂತ್ಕೊಂಡ ಅಂದ್ರೆ, ದ್ರೌಪದಿಗೆ ಆಮೇಲಿನ ಸ್ಥಾನ, ಮೊದಲಿನ ಸ್ಥಾನ ಪರಮಾತ್ಮ. ಇದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ ಶ್ರೀಮದಾಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಹೀಗೆ ಆ ಭೀಮಸೇನ ದೇವರ ಪ್ರವೃತ್ತಿ ಯಾವ ರೀತಿ ಇರ್ತಿತ್ತು ಅಂತಂದ್ರೆ, ಹರಿಸಂಕಲ್ಪ ತಿಳ್ಕೊಂಡು ಪ್ರವೃತ್ತಿ, ಭಗವಂತನ ಸಂಕಲ್ಪ ತಿಳ್ಕೊಂಡು ಪ್ರವೃತ್ತಿ. ಅದಕ್ಕೆ ವಿರುದ್ಧವಾದ ಒಂದೇ ಒಂದು ಪ್ರವೃತ್ತಿ ಮಾಡಿದವರೆಲ್ಲ ಮನಸ್ಸನ್ನ ಪ್ರೇರಣೆ ಹಾಕಿದವರಿಲ್ಲ. ಇದು ಸತ್ವ ಪ್ರಚುರ ಅನ್ನೋ ಮಾತಿಗೆ ಇಷ್ಟ ಅರ್ಥ. ರಜೋಗುಣ ತಮೋಗುಣ ಇದ್ರೂ ಕೂಡ ಏನು ಕಾರ್ಯಕಾರಿ ಅಲ್ಲ, ಬೇರೆಯವರಿಗೆ ಅದೇ ಕಾರ್ಯಕಾರಿಯಾಗಿ ಬಿಡ್ತದೆ. ಸತ್ವಗುಣವನ್ನು ಸದಾ ತುಳಿದು ಬಿಟ್ಟಿರ್ತದಂತ. ರಜೋಗುಣ ತಮೋಗುಣಗಳದ್ದೇ ಆರ್ಭಟ, ಸತ್ವಗುಣ ಎಲ್ಲೋ ಸತ್ತೋಗಿರ್ತದ. ಅದಕ್ಕೆ ಸತ್ವಗುಣ ಅಂತ ಹೆಸರಿಟ್ಬಿಟ್ಟದು. ಸತ್ವಗುಣ ಆಗಿಬಿಟ್ಟಿದೆ ಬೇರೆಯವರಲ್ಲಿ, ಆದ್ರೆ ಬ್ರಹ್ಮದೇವರಲ್ಲಿ ವಾಯುದೇವರಲ್ಲಿ ಹಾಗಲ್ಲ, ಸತ್ವ ಪ್ರಚುರ ಅಂತ. ಇದೇ ಸತ್ವ ಪ್ರಚುರ. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ. ಅವರ ಅಂತಃಕರಣ ಇಷ್ಟು ಶುದ್ಧ, ಅದರಲ್ಲಿ ಕಾಮನೆ ಇಲ್ಲ, ಹರಿಸಂಕಲ್ಪಕ್ಕೆ ಅನುಗುಣವಾಗಿ ಸಂಕಲ್ಪ. ಅದಕ್ಕೆ ಹೇಳಿದ್ರು, ಬ್ರಹ್ಮದೇವರಿಗೆ ವಾಯುದೇವರಿಗೆ ಮುಕ್ತರಿಗೆ ಏನು ವ್ಯತ್ಯಾಸ ಇರೋದಿಲ್ಲ, ಏನೇನೂ ವ್ಯತ್ಯಾಸ ಇರುವುದಿಲ್ಲ ಸಂಸಾರಾವಸ್ಥೆಯಲ್ಲಿದ್ರೂ ಕೂಡ. ಯಾಕೆ ಮೋಕ್ಷಕ್ಕೆ ಹೋದ ಮೇಲೆ ಎಲ್ಲರೂ ಪರಮಾತ್ಮನ ಸಂಕಲ್ಪ ತಿಳ್ಕೊಂಡು ಸಂಕಲ್ಪ ಮಾಡ್ತಾರೆ. ಆದ್ರಿಂದ ಅವರ ಸಂಕಲ್ಪ ಎಲ್ಲ ಪೂರ್ಣ ಆಗ್ತದಂತೆ. ಇಲ್ಲಿ ಮನುಷ್ಯರ ಸಂಕಲ್ಪ ಪೂರ್ಣ ಆಗೋದಿಲ್ಲ. ಏನೋ ಬಯಸ್ತಾನೆ, ಕುದುರೆ ಅಂದಾಣ ಆನೆ ಬಯಸುವುದು ನರಚಿತ್ತ, ಪಾದಚಾರಿ ಆಗುವುದು ಹರಿಚಿತ್ತ. ಮದುವೆ ಮಕ್ಕಳ ಬಯಸೋದು ನರಚಿತ್ತ, ಅನಾದಿ ಬ್ರಹ್ಮಚಾರಿಯಾಗಿರೋದು ಹರಿಚಿತ್ತ. ಅದೊಂದಾಗುತ್ತೆ, ಇದೊಂದಾಗ್ತದೆ. ಯಾಕೆ ಅಂದ್ರೆ ಪರಮಾತ್ಮನ ಚಿತ್ತಕ್ಕೆ ವಿರುದ್ಧವಾಗಿ ಇವ್ರ ಚಿತ್ತ ಬಂದಿರ್ತದೆ. ಅದು ಹೇಗೆ ಪರಿಪೂರ್ಣ ಆಗ್ಬೇಕು? ಮೋಕ್ಷಕ್ಕೆ ಹೋದ್ಮೇಲೆ ಹಾಗಲ್ಲ. ಯಾರ್ಯಾರು ಮುಕ್ತಿಯನ್ನು ಬಯಸ್ತಾರೆ ಅವರ ಮನಸ್ಸಿಗೆ ಏನೇನು ಭಾವನೆ ಬರ್ತದೆ ಎಲ್ಲ ಹರಿಚಿತ್ತಕ್ಕೆ ಬಂದದ್ದೇ ಬರ್ತದೆ. ಇದೇ ಮೋಕ್ಷ ಅಂದ್ರೆ. ಮೋಕ್ಷ ಅಂದ್ರೆ ಹರಿಚಿತ್ತಕ್ಕೆ ಅನುಗುಣವಾದ ಚಿತ್ತ ಬಂದ್ರೆ ಮೋಕ್ಷ, ಹರಿಚಿತ್ತಕ್ಕೆ ವಿರುದ್ಧವಾಗಿ ಚಿತ್ತ ಬರೋದು ಸಂಸಾರಾವಸ್ಥೆ. ಆದ್ರೆ ಸಂಸಾರದಲ್ಲಿ ಇದ್ರೂ ಬ್ರಹ್ಮದೇವರಿಗೆ ಹರಿಚಿತ್ತಕ್ಕೆ ವಿರುದ್ಧವಾದ ಚಿತ್ತ ಬರೋದಿಲ್ಲ ಅನ್ನೋದು ಆ ಸತ್ವ ಪ್ರಚುರ ಅನ್ನೋ ಶಬ್ದದ ಅರ್ಥ. ವಾಣಿ ಮುಖ ಸರೋಜೇನ ಸರಸ್ವತಿ ದೇವಿಯರ ಕೃತಿಯಾಗಿದ್ದಾರೆ. ಗರುಡ ಶೇಷ ಶಶಾಂಕ ದಳಶೇಖರರಿಗೆ, ಅಂದ್ರೆ ಶಶಾಂಕ ದಳಶೇಖರ ಅಂದ್ರೆ ರುದ್ರದೇವರು, ಗರುಡ ಶೇಷಾದಿಗಳಿಗೆ ಜನಕರು, ಜಗದ್ಗುರು ಆಗಿದ್ದಾರೆ. ಜಗದ್ಗುರುವೇ ಪ್ರತಿಯೊಬ್ಬರಿಗೂ ಕೂಡ ಕೊನೆಗೆ ಮೋಕ್ಷ ಆಗಬೇಕಾದ್ರೆ ಚತುರ್ಮುಖ ಬ್ರಹ್ಮದೇವರ ಉಪದೇಶ ಆಗಲೇಬೇಕು. ಚತುರ್ಮುಖ ಬ್ರಹ್ಮದೇವರ ಉಪದೇಶ ಪಡ್ಕೊಂಡು ಮೋಕ್ಷವನ್ನು ಪಡೆಯಬೇಕು. ಅದರಿಂದ ಇಡೀ ಜಗತ್ತಿಗೆ ಅವರು ಗುರುಗಳು ಅಂತ ಅನಿಸ್ಕೊಂಡವರು. ಇಂಥ ಬ್ರಹ್ಮದೇವರೇ ಚರಣಗಳಿಗೆ ಅಭಿವಂದಿಸುವೆ, ಪಾಲಿಪದು ಸನ್ಮತಿಯ, ನಮಗೆ ಒಳ್ಳೆ ಬುದ್ಧಿಯನ್ನು ಕೊಡ್ರಿ ಅಂತ ಚತುರ್ಮುಖ ಬ್ರಹ್ಮದೇವರ ವೈಶಿಷ್ಟ್ಯಗಳನ್ನೆಲ್ಲ ಸಂಗ್ರಹ ಮಾಡಿ ನಿರೂಪಣೆ ಮಾಡ್ತಾರೆ. ಮುಂದೆ ಪ್ರಾಣದೇವರು ವಿವಿಧ ಜೀವರಾಶಿಗಳಲ್ಲಿ ಶ್ವಾಸೋಚ್ಛ್ವಾಸವನ್ನ ಮಾಡಿಸ್ತಕ್ಕಂಥವರು. ನಾವು ಮಾಡುವ ಶ್ವಾಸೋಚ್ಛ್ವಾಸ ಅಂತಂದ್ರೆ ನಮ್ಮ ದೃಷ್ಟಿಯಲ್ಲಿ ಅದು ಬರೀ ಶ್ವಾಸೋಚ್ಛ್ವಾಸ. ಅದು ಮುಖ್ಯ ಪ್ರಾಣದೇವರು ಮಾಡತಕ್ಕಂಥ ಹಂಸ ಮಂತ್ರದ ಜಪ. ಹಂಸ ಮಂತ್ರ ಅಂತ ಒಂದು ಮಾಲಾ ಮಂತ್ರ ಇದೆ. 3 ಮಂತ್ರಗಳು ಸೇರಿ ಒಂದು ಮಂತ್ರ, ಅದಕ್ಕೆ ಮಾಲಾ ಮಂತ್ರ ಅಂತ ಕರೀತಾರೆ. ಹಂಸಃ ಅಂತ ಒಂದು ಮಂತ್ರ, ಸೋಹಂ ಅಂತ ಇನ್ನೊಂದು ಮಂತ್ರ, ಸ್ವಾಹ ಅಂತ ಮತ್ತೊಂದು ಮಂತ್ರ. ಹಂಸ ಸೋಹಂ ಸ್ವಾಹ ಇವು 3 ಸೇರಿದರೆ ಒಂದು ಮಾಲಾ ಮಂತ್ರ ಅಂತ ಇದಕ್ಕೆ ಕರೀತಾರೆ. ಪರಮಾತ್ಮನ
ಗುಣವನ್ನ ವರ್ಣನೆ ಮಾಡತಕ್ಕಂಥ ಮಂತ್ರ. ಹಂಸಃ ಅಂತಂದ್ರೆ ಪರಮಾತ್ಮ ನಿರ್ದುಷ್ಟನಾಗಿದ್ದಾನೆ ಅಂತ ಅರ್ಥ. ಸೋಹಂ ಅಂತಂದ್ರೆ ಆ ಪರಮಾತ್ಮ ನಮ್ಮ ಅಂತರ್ಯಾಮಿ ಅಂತ ಅರ್ಥ. ಸ್ವಾಹ ಅಂತಂದ್ರೆ ನಾವು ಮಾಡುವ ಕರ್ಮಗಳೆಲ್ಲ ಪರಮಾತ್ಮನಿಗೆ ಸಮರ್ಪಿತ ಅಂತ ಅರ್ಥ. ಮುಖ್ಯ ಪ್ರಾಣದೇವರ ಅನುಸಂಧಾನ ಹಾಗಿರ್ತದೆ. ನಿರ್ದುಷ್ಟನಾದ ಪರಮಾತ್ಮ ನಮ್ಮ ಅಂತರ್ಯಾಮಿಯಾಗಿದ್ದುಕೊಂಡು ಎಲ್ಲ ಕರ್ಮಗಳನ್ನು ಅವನೇ ಮಾಡಿಸೋದ್ರಿಂದ ನಾವು ಮಾಡುವ ಕರ್ಮಗಳೆಲ್ಲ ಅವನಿಗೆ ಸಮರ್ಪಿತ. ಇದು ಹಂಸ ಸೋಹಂ ಸ್ವಾಹ ಅನ್ನೋ ಮಂತ್ರದ ಅರ್ಥ. ಇದನ್ನ ಮುಖ್ಯ ಪ್ರಾಣದೇವರು ನಿರಂತರ ಜಪ ಮಾಡ್ತಾನೇ ಇರ್ತಾರೆ. ಅದು ನಮಗೆ ಅದು ಉಸಿರಾಡೋದು ಅಂತ ನಮಗೆ ಅನಿಸ್ತಾ ಇರ್ತದೆ. ಹೀಗೆ ಎಲ್ಲರೂ ಉಸಿರಾಡ್ತಾರೆ. ಸಾತ್ವಿಕರು ಉಸಿರಾಡುವವರೇ, ರಾಜಸರು ತಾಮಸರು ಎಲ್ಲರೂ ಉಸಿರಾಡ್ತಾರೆ. ಆದ್ರಿಂದ ಪ್ರತಿಯೊಬ್ಬರಲ್ಲೂ ನಿಂತುಕೊಂಡು ಮುಖ್ಯ ಪ್ರಾಣದೇವರು ಈ ಮಾಲಾ ಮಂತ್ರವನ್ನು ಜಪ ಮಾಡ್ತಾರೆ. ಒಂದು ದಿವಸಕ್ಕೆ 632 ಶತಶ್ವಾಸ ಜಪಗಳ ಅಂತಂದ್ರೆ 21,600 ಶ್ವಾಸೋಚ್ಛ್ವಾಸಗಳು ಒಬ್ಬ ಮನುಷ್ಯನಿಗೆ ಆಗ್ತದೆ. 24 ತಾಸಿನಲ್ಲಿ ಅವನ ಶ್ವಾಸೋಚ್ಛ್ವಾಸ ಅಂತಂದ್ರೆ 21,600 ಶ್ವಾಸೋಚ್ಛ್ವಾಸಗಳಾಗ್ತದೆ. ಹೀಗೆ ನಿರಂತರ ಮುಖ್ಯ ಪ್ರಾಣದೇವರು ಪರಮಾತ್ಮನ ಗುಣಗಾನ ಮಾಡತಕ್ಕಂಥ ಮಂತ್ರವನ್ನ ಜಪ ಮಾಡ್ತಾ ಇರ್ತಾರೆ. ಒಂದು ಕ್ಷಣವೂ ಬಿಡೋದಿಲ್ಲ. ಎಲ್ಲದಕ್ಕೂ ವಿಶ್ರಾಂತಿ ಇದೆ ನಮ್ಮ ಜೀವನದಲ್ಲಿ. ವಿಶ್ರಾಂತಿ ಇಲ್ಲದೆ ಇರುವಂತಹ ಕಾರ್ಯ ಅಂತಂದ್ರೆ ಶ್ವಾಸೋಚ್ಛ್ವಾಸ ಮಾತ್ರ. ಬಾಕಿ ಎಲ್ಲ ಇಂದ್ರಿಯಗಳ ಕಾರ್ಯ ನಾವು ಮಾಡ್ತೀವಿ, ಸುಸ್ತಾಗ್ತದೆ, ಶ್ರಮ ಆಗ್ತದೆ, ವಿಶ್ರಾಂತಿ ಪಡಿತೀವಿ. ಆದರೆ ವಿಶ್ರಾಂತಿ ಇಲ್ಲದೇನೆ ನಡೆಯೋ ಕಾರ್ಯ ಅಂತಂದ್ರೆ ಉಸಿರಾಟ ಮಾತ್ರ. ಉಪನಿಷತ್ತೇ ಹೇಳ್ತದೆ, ಯಾರಿಗಾದ್ರೂ ಶ್ರಮ ಆಗೋದು ಅಂತುಂಟೆ ಉಸಿರಾಡಿ. ಓಡಾಡಿ ಓಡಾಡಿ ಶ್ರಮ ಆಗ್ತದೆ, ಮಾತಾಡಿ ಮಾತಾಡಿ ಶ್ರಮ ಆಗ್ತದೆ, ಕೇಳಿ ಕೇಳಿ ಶ್ರಮ ಆಗ್ತದೆ. ರೆಸ್ಟ್ ಅಂತ ತಗೋತಾರೆ. ಉಸಿರಾಡಿ ಉಸಿರಾಡಿ ಸುಸ್ತಾಯಿತು ಅಂತ ಯಾರು ರೆಸ್ಟ್ ತಗೊಳ್ಳೋದು? ಯಾಕೆ ಅಂತದ್ದು ಮುಖ್ಯ ಪ್ರಾಣದೇವರು ನಿರಂತರ ಪರಮಾತ್ಮನ ಮಂತ್ರ ಜಪ ಮಾಡೋದದು. ಮುಖ್ಯ ಪ್ರಾಣದೇವರು ಜಪ ಮಾಡಿ ನನಗೆ ಸುಸ್ತಾಯಿತು ಅಂತ ನಿಲ್ಲಿಸೋ ಕ್ರಮನೇ ಇಲ್ಲ. ಆದ್ರಿಂದ ಅಬ್ಜಜ ಕಲ್ಪ ಪರ್ಯಂತ, ಒಂದು ಬ್ರಹ್ಮಕಲ್ಪ ಪರ್ಯಂತ ಮುಖ್ಯ ಪ್ರಾಣದೇವರು ಹೀಗೆ ಜಪ ಮಾಡ್ತಾ ಸಾತ್ವಿಕರಿಗೆ ಸುಖವನ್ನು ಕೊಡ್ತಕ್ಕವರು, ಮಿಶ್ರ ಜೀವರಿಗೆ ಅವರಿಗೆ ನಿತ್ಯ ಸಂಸಾರದಲ್ಲಿ ಅವರನ್ನು ಹಾಕ್ತಾರೆ. ಯಾರು ತಾಮಸ ಜೀವರಿದ್ದಾರೆ ಅವರಿಗೆ, ಅಧಮ ಜನರಿಗೆ ಅಪಾರ ದುಃಖಗಳನ್ನು ಕೊಡ್ತಾರೆ ಪರಮಾತ್ಮನ ಆಜ್ಞಾ ಪ್ರಕಾರ. ತ್ರಿದಿವ ನಿರಯ ಭೂಗೋಚರಾನ್ ನಿತ್ಯಬದ್ಧಾನ್ ತಾಮಿಶ್ರಾಂದಾಧಿಕಾಖ್ಯೆ ಅಂತ ಅಲ್ಲಿ ಹೇಳಿದ ಹಾಗೆ ಅದು ಹೇಗೆ ವಿಷ್ಣೋರ ಆಜ್ಞಾಭಿರಿತ್ತಂ, ಪರಮಾತ್ಮನ ಆಜ್ಞಾ ಪ್ರಕಾರ ತ್ರಿವಿಧ ಜೀವರಾಶಿಗಳಿಗೆ ತ್ರಿವಿಧ ಫಲವನ್ನ ಮುಖ್ಯ ಪ್ರಾಣದೇವರು ಕೊಡ್ತಕ್ಕವರಾಗಿದ್ದಾರೆ. ಇಂಥ ಪ್ರಾಣದೇವರೇ ನಮ್ಮನ್ನ ಸಂರಕ್ಷಣೆ ಮಾಡ್ರಿ ಅಂತ ಹೇಳಿ ಗುರು ಪವಮಾನ ಸಲಹೆಮ್ಮ ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಚತುರವದನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗೆ ಅಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಸಿಬೇಡುವೆ ಜನನಿ ಲಕುಮೀಪತಿಯ ಗುಣಗಳ ತುತಿಪುದಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮದ್ವದನ ಸದನದಲ್ಲಿ. ಮುಂದೆ ಪರಮಾತ್ಮನ ಗುಣಗಳನ್ನು ಸ್ತೋತ್ರ ಮಾಡಬೇಕಾಗಿದೆ. ಆದ್ರಿಂದ ಚತುರವದನನ ರಾಣಿ, ಚತುರವದನ ಅಂತಂದ್ರೆ 4 ಮುಖವುಳ್ಳಂಥ ಬ್ರಹ್ಮದೇವರು, ಆ ಬ್ರಹ್ಮದೇವರ ಪತ್ನಿಯಾದಂಥ ಸರಸ್ವತಿ ದೇವಿ. ಚತುರವದನ ಅಂದ್ರೆ ಇನ್ನೊಂದರ್ಥ ಚತುರವಾದ ವದನ ಉಳ್ಳವರು ಅಂತ ಅರ್ಥ. ಚಾತುರ್ಯ ಭರಿತವಾದಂಥ ವದನ ಉಳ್ಳವರು ಅಂದ್ರೆ ಬ್ರಹ್ಮದೇವರ ವಾಣಿಯಿಂದ ಒಂದೇ ಒಂದು ಅಚಾತುರ್ಯದ ಮಾತು ಬರೋದಿಲ್ಲ. ಬಾಕಿದವರು ಏನ್ ಬೇಕಾದ್ರೆ ಮಾತಾಡಿಬಿಡ್ತಾರೆ, ಅಚಾತುರ್ಯದಿಂದ ಆಯ್ತು ಅಂತಾರೆ. ಚತುರ್ಮುಖ ಬ್ರಹ್ಮದೇವರು ಅವರಲ್ಲಿ ಅಚಾತುರ್ಯನೇ ಇಲ್ಲ. ಅದರಿಂದ ಚತುರವದನ ಅಂತ ಚಮತ್ಕಾರವಾಗಿ ಹೇಳ್ತಾರೆ ದಾಸರು. 4 ಅಂತ ಒಂದರ್ಥ, ಚಾತುರ್ಯ ಭರಿತ ಅಂತ ಇನ್ನೊಂದರ್ಥ. ಚತುರವದನನ ರಾಣಿ, ಇಂಥ ಚತುರವಾದ ವದನವುಳ್ಳ ಚತುರ್ಮುಖ ಬ್ರಹ್ಮದೇವರ ರಾಣಿಯಾಗಿರ್ತಕ್ಕಂಥ ಸರಸ್ವತೀ ದೇವಿ. ಎಂಥ ಜ್ಞಾನ ಸರಸ್ವತೀ ದೇವಿಯರದು! ಅತಿರೋಹಿತ ವಿಮಲ ವಿಜ್ಞಾನಿ, ನಿರ್ಮಲವಾದ ಜ್ಞಾನ. ವಿಮಲ ವಿಜ್ಞಾನಿ, ನಿರ್ಮಲವಾದ ಜ್ಞಾನ. ವಿಪರೀತ ಜ್ಞಾನದ ಮಿಶ್ರಣವೇ ಇಲ್ಲ. ಪರಮಾತ್ಮನ ವಿಷಯದಲ್ಲಿ ವಿಪರೀತ ಜ್ಞಾನ ಬರೋದಿಲ್ಲ, ಅಜ್ಞಾನ ಇರ್ತದೆ. ಯಾಕೆಂದ್ರೆ ಎಷ್ಟು ತಿಳ್ಕೊಂಡ್ರೂ ಕೂಡ ಪರಮಾತ್ಮನ ಮಹಿಮೆ ಅಪಾರ, ಅನಂತ. ಅದರಿಂದ ಪೂರ್ಣ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ.
ಆದರೆ ವಿಪರೀತ ಜ್ಞಾನ ಮಾತ್ರ ಎಂದಿಗೂ ಇಲ್ಲ. ಆದ್ದರಿಂದ ನಿರ್ಮಲವಾಗಿರತಕ್ಕಂಥ ವಿಜ್ಞಾನವುಳ್ಳವರು ಸರಸ್ವತೀ ದೇವಿಯರು. ಆ ಜ್ಞಾನಕ್ಕೆ ತಿರೋಧಾನ ಇಲ್ಲ. ಬೇರೆಯವರ ಜ್ಞಾನ ತಿರೋಹಿತ ಆಗಿಬಿಡ್ತದೆ ಪ್ರಳಯ ಕಾಲದಲ್ಲಿ. ಆದರೆ ಪರಶುಕ್ಲತ್ರಯದವರು ಅಂತಿದ್ದಾರೆ, ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮದೇವರು, ಮುಖ್ಯ ಪ್ರಾಣದೇವರು, ಸರಸ್ವತಿ, ಭಾರತಿ, ಇವರಿಗೆ ಪ್ರಳಯ ಕಾಲದಲ್ಲಿಯೂ ಕೂಡ ಜ್ಞಾನ ಲೋಪ ಆಗೋದು. ಅಂಥ ದಿವ್ಯ ಜ್ಞಾನ, ಆದ್ದರಿಂದ ಅತಿರೋಹಿತವಾದ ಪ್ರಳಯ ಕಾಲದಲ್ಲಿಯೂ ತಿರೋಧಾನ ಇಲ್ಲದೆ ಇರತಕ್ಕಂಥ ವಿಮಲ ವಿಜ್ಞಾನಿ, ನಿಗಮ ಪ್ರತತಿಗಳಿಗೆ ಅಭಿಮಾನಿ, ವೇದಗಳಿಗೆಲ್ಲ ಅಭಿಮಾನಿಗಳಾಗಿದ್ದಾರೆ. ಕಚ್ಚಪಿ ಅನ್ನತಕ್ಕಂಥ ವೀಣೆಯನ್ನ ಸರಸ್ವತೀ ದೇವಿಯರು ಧರಿಸಿರ್ತಾರೆ. ಅವರ ವೀಣೆಗೊಂದು ಹೆಸರು ಕಚ್ಚಪಿ ಅಂತ. ಅಂಥ ವೀಣಾಪಾಣಿ ಬ್ರಹ್ಮಾಣಿ, ನತಿಸಿ ಬೇಡುವೆ, ನಮಸ್ಕಾರ ಮಾಡಿ ಕೇಳ್ತಾ ಇದ್ದೀನಿ.